ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಕೆಲವು ಇತಿಹಾಸಕಾರರ ಪ್ರಕಾರ ಹೈದರ್ ಅಲಿ ಅರಬ್ ವಂಶಸ್ಥರೆಂದು ಭಾವಿಸಲಾಗಿದೆ. ಈ ಸಂಪ್ರದಾಯದ ಪ್ರಕಾರ ಅವರ ಪೂರ್ವಜರು ಕುರೈಶ್ ಬುಡಕಟ್ಟಿನ ನವಾಯತ್ ಅರಬ್ ಆಗಿದ್ದರು. ಅವರು ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದರು ಮತ್ತು ನಂತರ ಮೊಹಮ್ಮದ್ ಆದಿಲ್ ಶಾ ಆಳ್ವಿಕೆಯಲ್ಲಿ ದೆಹಲಿಯಿಂದ ದಕ್ಷಿಣ ಭಾರತಕ್ಕೆ ಬಂದರು ಅಥವಾ ದಕ್ಷಿಣ ಭಾರತಕ್ಕೆ ತೆರಳುವ ಮೊದಲು ಪಂಜಾಬ್ನಲ್ಲಿ ನೆಲೆಸಿದರು. ಮತ್ತೊಂದು ಇತಿಹಾಸಕಾರರ ಶಾಲೆಯ ಪ್ರಕಾರ ಹೈದರ್ ಅಲಿ ಪಂಜಾಬಿ ಮೂಲದವರು ಮತ್ತು ಮೈಸೂರಿನ ಸೈನ್ಯದಲ್ಲಿ ಪಂಜಾಬಿ ಸಾಹಸಿಗರಾಗಿದ್ದರು. ಹೈದರ್ ಅಲಿಯ ಸಮಕಾಲೀನ ಬ್ರಿಟಿಷ್ ರಾಜ್ಯ ಮೂಲಗಳು ಅವರನ್ನು ಪಂಜಾಬಿ ಎಂದು ವಿವರಿಸುತ್ತವೆ. ಇನ್ನು ಹೈದರ್ ಅಲಿಯ ಜನನದ ನಿಖರವಾದ ದಿನಾಂಕ ಖಚಿತವಾಗಿ ತಿಳಿದಿಲ್ಲ. ಅವರು ಪಾತ್ ಮಹಮ್ಮದ್ ಅವರಿಗೆ ಜನಿಸಿದರು. ವಿವಿಧ ಐತಿಹಾಸಿಕ ಮೂಲಗಳು ಅವರ ಜನನಕ್ಕೆ 1717 ಮತ್ತು 1722 ನಡುವಿನ ದಿನಾಂಕಗಳನ್ನು ಒದಗಿಸುತ್ತವೆ. ಅವರ ತಂದೆ ಪಾತ್ ಮಹಮ್ಮದ್ ಕೋಲಾರದಲ್ಲಿ ಜನಿಸಿದರು ಮತ್ತು ಕರ್ನಾಟಕ ನವಾಬನ ಸೈನ್ಯದಲ್ಲಿ ಬಿದಿರಿನ ರಾಕೆಟ್ ಫಿರಂಗಿ ದಳದಲ್ಲಿ 50 ಜನರ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದರು. ಫಾತ್ ಮಹಮ್ಮದ್ ಅಂತಿಮವಾಗಿ ಮೈಸೂರು ಸಾಮ್ರಾಜ್ಯದ ಒಡೆಯರ್ ರಾಜರ ಸೇವೆಗೆ ಸೇರಿದರು. ಅಲ್ಲಿ ಅವರು ಪ್ರಬಲ ಮಿಲಿಟರಿ ಕಮಾಂಡರ್ ಆಗಿ ಏರಿದರು. ಒಡೆಯರ್ಗಳು ಅವರಿಗೆ ಬೂದಿಕೋಟೆಯನ್ನು ಜಾಗೀರ್ ಭೂಮಿದಾನ ಎಂದು ನೀಡಿದರು. ನಂತರ ಅವರು ನಾಯಕ್ ಲಾರ್ಡ್ ಆಗಿ ಸೇವೆ ಸಲ್ಲಿಸಿದರು. ಆಡಳಿತಗಾರರ ಅಡಿಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅವರು ಶ್ರೀರಂಗಪಟ್ಟಣಕ್ಕೆ ಬಂದರು. ಅಲ್ಲಿ ಹೈದರ್ ಅವರ ಚಿಕ್ಕಪ್ಪ ಸೇವೆ ಸಲ್ಲಿಸಿದರು. ಅವರು ಅವರನ್ನು ಕೃಷ್ಣರಾಜ ಎರಡನೇ ಒಡೆಯರ್, ದಳವಾಯಿ ಆಗಿ ದೇವರಾಜ ಮತ್ತು ಪ್ರಮುಖ ಮಂತ್ರಿ ಹುದ್ದೆಗಳನ್ನು ಹೊಂದಿದ್ದ ದೇವರಾಜನ ಸಹೋದರ ನಂಜರಾಜ ಅವರಿಗೆ ಪರಿಚಯಿಸಿದರು. ಹೈದರ್ ಅಲಿ ಮತ್ತು ಅವರ ಸಹೋದರ ಇಬ್ಬರಿಗೂ ಮೈಸೂರಿನ ಸೈನ್ಯದಲ್ಲಿ ಆಜ್ಞೆಗಳನ್ನು ನೀಡಲಾಯಿತು. ಹೈದರ್ ಸಾಹಬ ಜಡಿಯಲ್ಲಿ ಸೇವೆ ಸಲ್ಲಿಸಿದರು. 100 ಅಶ್ವ ಸೈನ್ಯ ಮತ್ತು 2000 ಪದಾತಿ ದಳವನ್ನು ಆಧಿಪತ್ಯ ಕೂಡ ವಹಿಸಿದ್ದರು. 1748ರಲ್ಲಿ ಹೈದರಾಬಾದ್ನ ದೀರ್ಘಕಾಲ ನಿಜಾಮನಾಗಿದ್ದ ಕಮರುದ್ದೀನ್ ಖಾನ್ ಹಾಗೂ ಅಸಫ್ 1ನೇ ಜಾ ನಿಜಾಮರಾದರು. ಅವನ ಉತ್ತರಾಧಿಕಾರಿಯಾಗಲು ನಡೆದ ಹೋರಾಟವನ್ನು ಎರಡನೇ ಕರ್ನಾಟಕ ಯುದ್ಧ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಇದು ಅಸಫ್ ಜಾ ಅವರ ಮಗ ನಾಸಿರ್ ಜಂಗ್ನನ್ನು ಅವರ ಸೋದರಳಿಯ ಮುಜಾಫರ್ ಜಂಗ್ ವಿರುದ್ಧ ಹೋರಾಡಿತು. ಎರಡು ಕಡೆಯವರಿಗೆ ಇತರ ಸ್ಥಳೀಯ ನಾಯಕರು ಬೆಂಬಲ ನೀಡಿದರು ಮತ್ತು ಫ್ರೆಂಚ್ ಮತ್ತು ಬ್ರಿಟಿಷ್ ಪಡೆಗಳು ಸಹ ಭಾಗಿಯಾಗಿದ್ದವು. ದೇವರಾಜನು ತನ್ನ ಸಹೋದರನಿಗೆ ಹೆಚ್ಚಿನ ಮಿಲಿಟರಿ ಅಧಿಕಾರವನ್ನು ವಹಿಸಿಕೊಡಲು ಪ್ರಾರಂಭಿಸಿದನು ಮತ್ತು 1749ರಲ್ಲಿ ನಂಜರಾಜನು ನಾಸಿರ್ ಜಿಂಗ್ಗೆ ಬೆಂಬಲವಾಗಿ ಮೈಸೂರಿನ ಸೈನ್ಯವನ್ನು ಮುನ್ನಡೆಸಿದನು. ಸೈನ್ಯವು ದೇವನಹಳ್ಳಿಗೆ ಹೋಯಿತು. ಅಲ್ಲಿ ಮೈಸೂರಿಗರು ದೇವನಹಳ್ಳಿ ಕೋಟೆಯ ಮುತ್ತಿಗೆಯಲ್ಲಿ ಭಾಗವಹಿಸಿದರು. ಕೋಟೆಯನ್ನು ಮುಜಾಫರ್ ಜಂಗ್ ಪಡೆಗಳು ವಶಪಡಿಸಿಕೊಂಡವು ಮತ್ತು ಮುತ್ತಿಗೆಯನ್ನು ಮಾರ್ಕ್ವಿಸ್ ಡಿ ಬುಸ್ಸಿ ನಡೆಸಿದರು. 8 ತಿಂಗಳ ಯಶಸ್ವಿ ಮುತ್ತಿಗೆಯ ಸಮಯದಲ್ಲಿ ಹೈದರ್ ಅಲಿ ಮತ್ತು ಅವನ ಸಹೋದರ ತಮ್ಮನ್ನು ತಾವು ಗುರುತಿಸಿಕೊಂಡರು ಮತ್ತು ದಳವಾಯಿಗಳು ವಿಸ್ತರಿಸಿದ ಆಜ್ಞೆಗಳೊಂದಿಗೆ ಬಹುಮಾನಗಳನ್ನು ಕೂಡ ಪಡೆದರು. 1751ರಲ್ಲಿ ಹೈದರ್ ಅಲಿ ವಿರುದ್ಧದ ಯುದ್ಧಗಳಲ್ಲಿ ಮತ್ತು 1752ರಲ್ಲಿ ತಿರುಚಿರಪಳ್ಳಿಯ ಮುತ್ತಿಗೆಯ ಸಮಯದಲ್ಲಿ ತೊಂಡಮೈನ್ ಬ್ರಿಟಿಷರು ಮತ್ತು ಆರ್ಕಟಿಕ್ ನವಾಬನನ್ನು ಮತ್ತು ಬೆಂಬಲಿಸಲು ತಿರುಚಿರಪಳ್ಳಿಗೆ 400 ಅಶ್ವ ಸೈನ್ಯ ಮತ್ತು 3000 ಕಾಲಾರ್ ಪಡೆಗಳನ್ನು ಕಳುಹಿಸಿದನು. 1755ರ ಹೊತ್ತಿಗೆ ಹೈದರ್ ಅಲಿ 3000 ಪದಾತಿ ದಳ ಮತ್ತು 1500 ಅಶ್ವ ಸೈನ್ಯವನ್ನು ಮುನ್ನಡೆಸಿದರು ಮತ್ತು ಲೂಟಿ ಮಾಡುವ ಮೂಲಕ ತನ್ನನ್ನು ತಾನು ಶ್ರೀಮಂತಗೊಳಿಸುತ್ತಿದ್ದರು ಎಂದು ವರದಿಯಾಗಿದೆ. ಆ ವರ್ಷದಲ್ಲಿ ಅವರನ್ನು ದಿಂಡಿಗಲ್ನ ಫೌಜದಾರರು ಅಂದರೆ ಮಿಲಿಟರಿ ಕಮಾಂಡರ್ ಆಗಿ ನೇಮಿಸಲಾಯಿತು. ಸ್ಥಾನದಲ್ಲಿ ಅವರು ಮೊದಲು ತಮ್ಮ ಫಿರಂಗಿ ಕಂಪನಿಗಳನ್ನು ಸಂಘಟಿಸಲು ಮತ್ತು ತರಬೇತಿ ನೀಡಲು ಫ್ರೆಂಚ್ ಸಲಹೆಗಳನ್ನು ಉಳಿಸಿಕೊಂಡರು. ಅವರು ಡಿ ಬುಸ್ಸಿ ಅವರೊಂದಿಗೆ ವೈಯಕ್ತಿಕವಾಗಿ ಸೇವೆ ಸಲ್ಲಿಸಿದ್ದಾರೆಂದು ತಿಳಿದು ಬಂದಿದೆ ಮತ್ತು ಮುಜಾಫರ್ ಜಂಗ್ ಮತ್ತು ಚಂದ ಸಾಹಿಬ್ ಇಬ್ಬರನ್ನು ಕೂಡ ಭೇಟಿ ಮಾಡಿದ್ದಾರೆಂದು ನಂಬಲಾಗಿದೆ. ಈ ಆರಂಭಿಕ ಯುದ್ಧಗಳಲ್ಲಿ ಅವರು ಕರ್ನಾಟಕದ ನವಾಬ ಮೊಹಮ್ಮದ್ ಅಲಿ ಖಾನ್ ವಲ್ಲಜಾ ಅವರನ್ನು ಇಷ್ಟಪಡಲಿಲ್ಲ ಮತ್ತು ಅಪನಂಬಿಕೆ ಹೊಂದಿದ್ದರು. ವಾಸ್ತವವಾಗಿ ಮೊಹಮ್ಮದ್ ಅಲಿ ಖಾನ್ ವಲ್ಲಜಾ ಮತ್ತು ಮೈಸೂರಿನ ನಾಯಕರು ಬಹಳ ಹಿಂದಿನಿಂದಲೂ ಕೂಡ ಪರಸ್ಪರ ಭಿನ್ನಾಭಿಪ್ರಾಯ ಕೂಡ ಹೊಂದಿದ್ದರು. ಇನ್ನೊಬ್ಬರ ವೆಚ್ಚದಲ್ಲಿ ಪ್ರಾದೇಶಿಕ ಲಾಭವನ್ನು ಕೂಡ ಬಯಸುತ್ತಿದ್ದರು. ಆ ಹೊತ್ತಿಗೆ ಮೊಹಮ್ಮದ್ ಅಲಿ ಖಾನ್ ವಲ್ಲಜಾ ಬ್ರಿಟಿಷರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರು ಮತ್ತು ನಂತರದ ವರ್ಷಗಳಲ್ಲಿ ಹೈದರ್ ಅಲಿ ಅವರು ಬ್ರಿಟಿಷರೊಂದಿಗೆ ಯಾವುದೇ ರೀತಿಯ ದೀರ್ಘಕಾಲೀನ ಮೈತ್ರಿಗಳು ಅಥವಾ ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳದಂತೆ ಪರಿಣಾಮಕಾರಿಯಾಗಿ ತಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ಯುದ್ಧಗಳ ಉದ್ದಕ್ಕೂ ಹೈದರ್ ಅಲಿ ಮತ್ತು ಅವನ ಮೈಸೂರು ಬೆಟಾಲಿಯನ್ಗಳು ಜೋಸೆಫ್ ಫ್ರಾಂಕೋಯಿಸ್ ಡುಪ್ಲೆಕ್ಸ್ ಹಾಗೂ ಕೌಂಟ್ ಡಿ ಲಾಲಿ ಮತ್ತು ಡಿ ಬಸ್ಸಿಯಂತಹ ಫ್ರೆಂಚ್ ಕಮಾಂಡರ್ಗಳೊಂದಿಗೆ ಸೇವೆ ಸಲ್ಲಿಸಿದರು. ಅವರು ವಿವಿಧ ಸಂದರ್ಭಗಳಲ್ಲಿ ಚಂದ ಸಾಹೇಬ್ಗೆ ಸಹಾಯ ಮಾಡಿದರು ಹಾಗೂ ಹೈದರ್ ಅಲಿ ಮುಜಾಫರ್ ಜಂಗ್ ಅವರ ಹಕ್ಕುಗಳನ್ನು ಬೆಂಬಲಿಸಿದರು ಮತ್ತು ನಂತರ ಸಲಾಬತ್ ಜಂಗ್ ಪರವಾಗಿದ್ದರು. ಇನ್ನು ವೃತ್ತಿ ಜೀವನದ ಆರಂಭದಲ್ಲಿ ಹೈದರ್ ಅಲಿ ತಮ್ಮ ಮುಖ್ಯ ಹಣಕಾಸು ಸಹಾಯಕರಲ್ಲಿ ಒಬ್ಬರಾಗಿ ಖಾಂಡೆ ರಾವ್ ಎಂಬ
ಬ್ರಾಹ್ಮಣರನ್ನು ನೇಮಿಸಿಕೊಂಡರು. ಅನಕ್ಷರಸ್ಥರಾಗಿದ್ದ ಹೈದರ್ ಅಲಿ ಅದ್ಭುತ ಸ್ಮರಣ ಶಕ್ತಿ ಮತ್ತು ಸಂಖ್ಯಾತ್ಮಕ ಕುಶಾಗ್ರಮತೆಯನ್ನು ಹೊಂದಿದ್ದರು ಎಂದು ಕೂಡ ನಂಬಲಾಗಿದೆ. ವೀಕ್ಷಕರೇ, ಹೈದರ್ ಅಲಿ ತನ್ನ ಅದ್ಭುತ ಅಂಕಗಣಿತ ಕೌಶಲ್ಯದಿಂದ ಪರಿಣಿತ ಲೆಕ್ಕ ಪರಿಶೋಧಕರನ್ನು ಎದುರಿಸಬಲ್ಲ ಅಥವಾ ಮೀರಿಸುವ ಸಾಮರ್ಥ್ಯ ಹೊಂದಿದ್ದನು ಮತ್ತು ರಾವ್ ಜೊತೆಗೂಡಿ ಚೆಕ್ ಮತ್ತು ಬ್ಯಾಲೆನ್ಸ್ಗಳನ್ನು ಒಳಗೊಂಡ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೆಲಸ ಮಾಡಿದನು. ಇದರಿಂದಾಗಿ ಎಲ್ಲ ರೀತಿಯ ಭೌತಿಕ ವಸ್ತುಗಳು, ಲೂಟಿ ಸೇರಿದಂತೆ ಎಲ್ಲ ರೀತಿಯ ಆದಾಯವನ್ನು ಲೆಕ್ಕ ಹಾಕಬಹುದು ಎಂದು ಹಾಗೂ ವಂಚನೆ ಅಥವಾ ದುರುಪಯೋಗಕ್ಕೆ ಕಡಿಮೆ ಸಾಧ್ಯತೆ ಕೂಡ ಇತ್ತು. ಈ ಹಣಕಾಸು ನಿರ್ವಹಣೆಯು ಹೈದರ್ ಅಲಿಯ ಅಧಿಕಾರದ ಏರಿಕೆಯಲ್ಲಿ ಪಾತ್ರ ವಹಿಸಿರಬಹುದು. ಇನ್ನು 1757ರಲ್ಲಿ ಹೈದರಾಬಾದ್ ಮತ್ತು ಮರಾಠರ ಬೆದರಿಕೆಗಳ ವಿರುದ್ಧ ದೇವರಾಜನನ್ನು ಬೆಂಬಲಿಸಲು ಹೈದರ್ ಅಲಿಯನ್ನು ಶ್ರೀರಂಗಪಟ್ಟಣಕ್ಕೆ ಕರೆತರಲಾಯಿತು. ಅವರು ಆಗಮಿಸಿದಾಗ ಮೈಸೂರಿನ ಸೈನ್ಯವು ಅಸ್ತವ್ಯಸ್ತಗೊಂಡಿದ್ದು ಮತ್ತು ವೇತನಕ್ಕಾಗಿ ದಂಗೆಯ ಸಮೀಪದಲ್ಲಿದೆ ಎಂದು ಅವರು ಕಂಡುಕೊಂಡರು. ಶ್ರೀರಂಗಪಟ್ಟಣಕ್ಕೆ ಬಂದ ಬೆದರಿಕೆಗಳಿಂದ ದೇವರಾಜನು ತಪ್ಪಿಸಿಕೊಳ್ಳಲು ದಾರಿ ಕಂಡುಕೊಂಡಾಗ ಹೈದರ್ ಅಲಿ ಸೈನ್ಯಕ್ಕೆ ಹಣ ನೀಡಲು ವ್ಯವಸ್ಥೆ ಮಾಡಿ ದಂಗೆಯ ನಾಯಕರನ್ನು ಬಂಧಿಸಿದನು. ಇನ್ನು ಈ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮಿತ್ರನಾಗಿದ್ದ ಕ್ಯಾಲಿಕಟ್ನ ಜಾಮೋರಿನ್ನ ಆಕ್ರಮಣವನ್ನು ವಿರೋಧಿಸಲು ಪಾಲಕ್ಕಾಡ್ ರಾಜ ಹೈದರ್ ಅಲಿಯ ಸಹಾಯವನ್ನು ಕೋರಿದನು. ನಂತರ ಹೈದರ್ ಅಲಿ ಭಾರತದ ಮಲಬಾರ್ ಕರಾವಳಿಯಲ್ಲಿ ಕ್ಯಾಲಿಕಟ್ನ ಜಾಮೋರಿನ್ ವಿರುದ್ಧ ಅಭಿಯಾನಗಳನ್ನು ನಡೆಸಿದನು. ಈ ಒಂದು ಸಂಚಿಕೆ ಇನ್ನೂ ಮುಂದುವರೆಯದು. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.